ಬಂದಾಗಿನಿಂದ ಆಗಾಗ ಅವರು ಯಾವುದೋ ಒಂದೊಂದು ಪೂಜೆ ಸಾಮಾನ್ಯವಾಗಿ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗ್ತಿದ್ರು. ಅವ್ರು ಮಾಡ್ಕೊಂಡು ಹೋಗ್ತಿದ್ದಾಗ ಮಧ್ಯದಲ್ಲಿ ನಮ್ಮ ಸಮರಸಮ್ಮನವ್ರು ಬಂದು 18-20 ವರ್ಷದಿಂದ ಅವರು ಸಣ್ಣದಾಗಿ ಮಾಡ್ತಿದ್ದದನ್ನೆಲ್ಲ ದೊಡ್ಡದಾಗಿ ಮಾಡಿ ಅವರು ನೂರಾರು ಸಾವಿರಾರು ಜನಕ್ಕೆ ಅವರು ಅನ್ನ ಹಾಕಾಗಿ ಮಾಡಿ ಅವರು ಬೇಕಾದಷ್ಟು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಮೊದಲು ಅವ್ರು ಮಾಡ್ತಿದ್ರು ಸ್ವಾಮಿಗಳು, ಅವರು ಬಿಟ್ಟುಬಿಟ್ರು. ಅವರಿದ್ದಾಗ ಯಾರೋ ಈ ರೀತಿ ಮಾಡ್ತಾ ಇರಲಿಲ್ಲ. ಅವರು ಒಂದು ಸ್ವಲ್ಪವಾಗಿ ಅವ್ರ ಕೈನಿಂದ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಅವ್ರು ಹೊರಟೋದ ಮೇಲೆ ಈಗ ಅವ್ರು ಏನೇನು ಮಾಡ್ತಿದ್ರು ಅದನ್ನೆಲ್ಲ ಇವರು ಇಸ್ಕೊಂಡು ಇವರು ಮಾಡ್ತಾಯಿದ್ದಾರೆ. ಈಗ ನಾವು ಅದಕ್ಕೆ ಅವ್ರಿಗೆ ಎಷ್ಟು ಹೇಳಿದ್ರೂ ತೀರೋದಿಲ್ಲ. ಅವ್ರಿಗೆ ನಮ್ಮಾಗ ಕನ್ನಡ ಗೊತ್ತಿದ್ರು ನಿಮಗೆಲ್ಲ ಅವ್ರು ಯಾರು ಅನ್ನೋದು ಅವ್ರ ಬಗ್ಗೆ ಕನ್ನಡ ಅವರು ತಮಿಳು ಕನ್ನಡ ಗೊತ್ತಿಲ್ಲದ್ರಿಂದ ಅವ್ರು ಬರುವಾಗ ನಾನು ನಿಮ್ಮೆಲ್ಲ ಹೇಳ್ತೀನಿ. ಈಗ ನಮ್ಮ ಡಾಕ್ಟ್ರು ಗುರೂಜಿಯವರ ಸಂಪರ್ಕದಲ್ಲಿ ಬಂದು ಅವರು ಕೂಡ ತಮ್ಮ ಅನುಭವಗಳನ್ನು ಹೇಳ್ತಾರೆ. ಅವರು ಕೂಡ ಸ್ವಾಮಿ ನಿರ್ಮಲಾನಂದರ ಹತ್ತಿರದಲ್ಲಿ ಕಂಡು ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಿದ್ರು. ಅವ್ರಿಗೆ ಏನೇನು ಜೀವನದಲ್ಲಿ ಬದಲಾವಣೆಗಳು ಸ್ಫೂರ್ತಿ ಪ್ರೇರಣೆ ಸಿಕ್ಕು ಅನ್ನೋದು ಡಾಕ್ಟ್ರು ಕೆಲವು ವಿಚಾರಗಳನ್ನು ಹೇಳ್ತಾರೆ, ಕೇಳೋದು. ನನ್ನ ಹೆಸರು ಡಾಕ್ಟರ್ PJ ರಾಜು ಅಂತ. ಸ್ವಲ್ಪ ಕನ್ನಡ ಈ ಕಡೆ ಆ ಕಡೆ ಮಾತಾಡ್ತೀನಿ. ನಾನು ಆ್ಯಕ್ಚುಲಿ ಆಂಧ್ರದಿಂದ ಬಂದೆ. 1982ರಲ್ಲಿ ಮೈಸೂರು ಬಂದೆ. ಅಲ್ಲಿ PhD ಮಾಡಿದೆ. 92ರಲ್ಲಿ ನನಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಲ್ಲಿ ಹಾಕಿದೆ. ಸೆಲ್ಫ್ ಫಾರ್ಮಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದೆ. ಸೋಮವಾರ ದಿವಸ ಬಂದು ಸೇರಿಕೊಂಡೆ ಅಲ್ಲಿ. ನಾನು ಮೈಸೂರಿಂದ ಬೆಟ್ಟಕ್ಕೆ ಬಂದು ನೋಡಿ ಸ್ವಲ್ಪ ಗಾಬರಿ ಆಯಿತು, ಕಾಡಲ್ಲಿ ಏನು ಮಾಡೋದಪ್ಪ ಅಂತ. ಅದು ಯಾರೋ ಸ್ವಾಮಿ ಹತ್ರ ಕರ್ಕೊಂಬಂದ್ರು ನನಗೆ ಬುಧವಾರದ ದಿವಸ. ಅವ್ರ ಪರಿಚಯ ಇತ್ತು. ನನ್ನ ಬಗ್ಗೆ ಕೇಳಿ, ಡಾಕ್ಟ್ರಾ ನೀವು ಅಂದರೆ ಸೈಂಟಿಸ್ಟ್ ನಾನು ರೇಷ್ಮೆ ಇದರಲ್ಲಿ ಸೈಂಟಿಸ್ಟ್ ಆಗಿದ್ದೆ. ಸ್ವಾಮೀಜಿ ಒಂದು ಅರ್ಧ ಗಂಟೆ ಆವಾಗ ಮೌನದಲ್ಲಿದ್ದೆ. ಬಟ್ ನನ್ನ ಜೊತೆ ಮಾತಾಡಿದೆ. ನನಗೊಂದು ಮಾತು ಹೇಳಿದ್ರು, ನೀವು ಇಲ್ಲಿ ಕೆಲಸ ಮಾಡು, ನೀನು ತುಂಬ ಹೈ ಲೆವೆಲ್ಗೆ ಹೋಗ್ತೀಯ ಅಂದರು. ಸೊ ಅವ್ರ ಮಾತನ್ನು ಕೇಳಿ ನಾನು 17 ವರ್ಷ ಇಲ್ಲೇ ಕೆಲಸ ಮಾಡಿದೆ. ಟ್ರಾನ್ಸ್ಫರ್ ಮಾಡೋದು ಹೋಗಲಿಲ್ಲ. ನನಗೆ ಪ್ರಮೋಷನ್ ಆಯಿತು, ಎಲ್ಲ ಆಯಿತು, ಇಲ್ಲೇ ಇದ್ದೆ. ಸ್ವಾಮಿಯವ್ರ ಮಾತು ಕೇಳಿ ಸ್ವಾಮಿಯವರು 97 ಇದೇ ದಿವಸ ಜಾನ್ವರಿ 10ನೇ ತಾರೀಕು ಬೆಳಗ್ಗೆ ಬಂದೆ 8 ಗಂಟೆಗೆ. ಆ್ಯಕ್ಚುಲಿ 14ನೇ ತಾರೀಕು ಅವರು ಸಮಾಧಿ ಆಗಬೇಕಿತ್ತು. ನಾನು 10ನೇ ತಾರೀಕು ಬೆಳಗ್ಗೆ ಬಂದು ಕಾಲ್ ಪ್ರೆಸ್ ಮಾಡಿದೆ. ಮತ್ತೆ ರಿಕ್ವೆಸ್ಟ್ ಮಾಡಿದೆ, ಸ್ವಾಮೀಜಿ ಹೋಗಬೇಡಿ ಅಂತ. ನಾನೆಲ್ಲ ಹೋಗಲ್ಲ, ನಾನೆಲ್ಲ ಹೋಗ್ತಾ ಇದ್ದೀನಿ, ನನ್ನ ದೇಹ ಮಾತ್ರ ಬಿಡ್ತಾ ಇದ್ದೀನಿ ಅಷ್ಟೇ, ನಾನು ಇಲ್ಲೇ ಇರ್ತೀನಿ ಅಂತ. ಆವತ್ತು 11:15 ಬಸ್ಸು ಸೋಮಲಿಂಗ ಬಸ್ ಅಂತಿತ್ತು. ಅವಾಗ ನಾನು ಹೋದೆ, ಮೈಸೂರು ಹೋದೆ. ಆವಾಗ ಸೆಲ್ ಫೋನ್ ಏನು ಇರಲಿಲ್ಲ. ಮೈಸೂರು ಹೋದಾಗ ಹೋದ ತಕ್ಷಣ ರಿಂಗ್ ಆಯಿತು, ಲ್ಯಾಂಡ್ಲೈನ್. ಆವಾಗ ಸ್ವಾಮೀಜಿ ಇರೋದ್ರಲ್ಲ ಅಷ್ಟೇ ನಾನು ಕುತ್ಕೊಂಬಿಟ್ಟೆ. ನನಗೆ ಎಷ್ಟು ಅಪ್ಸೆಟ್ ಆಯ್ತಂದರೆ ಮಾರನೇ ದಿವಸ ನೋಡೋಕ್ಕೂ ಬರಲಿಲ್ಲ. ನಾನು ನಿಮಗೆ ನೋಡೋಕ್ಕೆ ಬರಲಿಲ್ಲ. ನಾನು ಈಗ ಇರೋದು ಹೇಳ್ತಾ ಇದ್ದೀನಿ, ನಾನು ನೋಡೋಕ್ಕಾಗಲ್ಲ. ಈಗ ಅವೆಲ್ಲ ನೋಡೋಕ್ಕಾಗಲ್ಲ ಅಂತ ಬರಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸ್ ಕೆಲವರೆಲ್ಲ ಆವಾಗ ವೀಡಿಯೋ ಮಾಡಿದ್ರು, ಪೇಪರಲ್ಲಿ ಬಂತು, ಮೈಸೂರು ಮಿತ್ರದಲ್ಲಿ ಬಂತು, ಸ್ಟಾರ್ ಆಫ್ ಮೈಸೂರಲ್ಲಿ ಬಂತು. ಆ ಪೇಪರ್ಗೆಲ್ಲ ನನ್ನ ಇದ್ದಾವೆ. ಈ ಸ್ವಾಮೀಜಿ ನನಗೆ ಸಂಬಂಧ 5 ವರ್ಷ. ಅವರು ಪತ್ರ ಬರೆಯೋರು ಇಡೀ ದೇಶದ, ಇಡೀ ಪ್ರಪಂಚದ ಎಲ್ಲ ರಾಜ್ಯಕ್ಕೆ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ಗೆಲ್ಲ ಲೆಟರ್ಸ್ ಬರೆಯೋರು, ಶಾಂತಿ ಬಗ್ಗೆ ಬರೆಯೋರು. ಆ್ಯಕ್ಚುಲಿ ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಕೊಡಬೇಕು. ಬಟ್ ಅವ್ರ ಹೆಸರು ರಿಕಮೆಂಡ್ ಮಾಡೋರು ಯಾರಿಲ್ಲ. ಯಾಕಂದರೆ ಈ ಸ್ವಾಮೀಜಿ ಇದಕ್ಕೆ ಹೋಗ್ತಿದ್ದಿಲ್ಲ, ಅಡ್ವರ್ಟೈಸ್ಮೆಂಟ್ಗೆ ಹೋಗ್ತಿದ್ದಿಲ್ಲ. ಅವ್ರಂತೂ ಅವ್ರ ಜೀವನ ಬರೋರಿಗೆ ಚೆನ್ನಾಗಿ ಮಾತಾಡೋರು ಕಳಿಸೋರು. ಅವ್ರ ಸ್ಮೈಲ್ ಇದೆಯಲ್ಲ, ಏನು ನಗು ಮುಖ, ಅದೊಂಥರ ಹಾಸ್ಪಿಟ್ಲ್ ಇದ್ದಂಗೆ. ಅದು ನೋಡಿಬಿಟ್ಟು ಎಲ್ಲ ಕಾಯಿಲೆ ಹೋಗ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಸೊ ನಾನು ಆ ಲೆಟ್ರೆಲ್ಲ ಬರೀತಿದ್ರು. ನಾನು ಮೈಸೂರಿಗೆ ಹೋಗಿ ಟೈಪ್ ಮಾಡ್ಕೊಂಡ್ಬರ್ತಿದ್ದೆ, ಅದು ಪೋಸ್ಟ್ ಮಾಡ್ತಿದ್ರು ಅವರು. ಶರೀಫ್ ಅಂತ ಒಬ್ಬರು ಟೈಪಿಸ್ಟ್ ಇದ್ದರು ಮೈಸೂರಲ್ಲಿ. ನೀವು ಸ್ವಾಮೀಜಿಯವ್ರು ಸಿದ್ಧಾರೋದು ಚೆನ್ನಾಗಿ ಟೈಪ್ ಮಾಡಿದೆ ನಾನು. ಮತ್ತು ಶನಿವಾರ ನಾನು ಇಲ್ಲಿ ಬರ್ತಿದ್ದೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿಯೆಲ್ಲ ಮೈಸೂರಲ್ಲಿದ್ದರು. ಶನಿವಾರ ಒಂದು ಕೇಕ್ ಮಾಡಿಕೊಡೋದು ಅವರು. ಆ್ಯಕ್ಚುಲಿ ಒಂದು ಬನ್ನು, ಬ್ರೆಡ್, ಆ ಬ್ರೆಡ್ ತಗೊಂಡು ಆ ಶರೀಫ್ ಹೋಗಿ ಕೊಡ್ತಿದ್ದೆ. ಒಂದು ಲೆಟ್ರ್ ಬರೆದು ಟೈಪ್ ಮಾಡಿದ್ರೆ ಶರೀಫ್ ಒಂದು ಬ್ರೆಡ್ ಹೋಗಲೇಬೇಕು. ಅವ್ರ ಜೊತೆ ನನಗೊಂದು ಬ್ರೆಡ್ಡು. ಸೊ ಶನಿವಾರ ಕೊಡೋದು ನನಗೆ ಬ್ರೆಡ್. ಸೊ ಭಾನುವಾರ ತಿಂದು ನಮಗೆ ಬ್ರೆಡ್ಡೇ ಮನೆಯಲ್ಲಿ. ಸೊ ಈ ಥರ ಅದು ಕ್ಲೋಸ್ನೆಸ್ ತುಂಬ ಆಗುತ್ತೆ. ಸೊ ಅದರಿಂದ ಅವರು ಇರೋಗಿದ್ದ ದಿವಸ ನಾನು ಬರಲಿಲ್ಲ. ನನಗೆ ಆಗಲಿಲ್ಲ ಅಂತ ಬರಲಿಲ್ಲ. ಕೆಲವರು ಮಿಸ್ಟೇಕ್ ಮಾಡಿಕೊಂಡ್ರೆ, ಏನು ಇಷ್ಟು ಕ್ಲೋಸ್ ಇದೆಯಾ ನೀವು ಬರಲಿಲ್ವಲ್ಲ. ನನಗೆ ಮನಸ್ಸಿಗೆ ಬರೋಕ್ಕಾಗಲಿಲ್ಲ. ಬಟ್ ಅವ್ರ ಫೋಟೋ ಆ ಪೇಪರಲ್ಲಿ ಬಂದಿದ್ದು ಎಲ್ಲ ಇದೆ. ನನ್ನ ಮಕ್ಕಳ ಜೊತೆ ಅವ್ರು ಮಾತಾಡಿದ್ರು,
ಕೈ ಮುಟ್ಟಿ ಅದೇ ರೂಮಲ್ಲಿ ಫೋಟೋ ಇದ್ದಾವೆ ನನಗೆ ಎಲ್ಲ. ನಾನು ಸ್ವಾಮೀಜಿ ದಯದಿಂದ ನಾನು ಒಬ್ಬ ಡೈರೆಕ್ಟರ್ ಆದ ಸ್ಟೇಟ್ ಲೆವೆಲ್ ಕೆಲಸ ಮಾಡಿದೆ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶದಲ್ಲಿ. ಈಗ ಈಜಿಪ್ಟ್ ದೇಶಕ್ಕೆ ಕನ್ಸಲ್ಟೆಂಟ್ ಆಗಿದ್ದೀನಿ. ಸೊ ಈಗ ಅವರು ಕೊಟ್ಟಿದ್ದ ಆಶೀರ್ವಾದ. ಆಮೇಲೆ ರಂಗಪ್ಪನು ತುಂಬ ಪವರ್ಫುಲ್ ಇದೆ. ನಾನು 2 ನಿಮಿಷ ಅಷ್ಟೇ. 85ರಲ್ಲಿ ಬಂದೆ, ಒಂದು ವಿದ್ಯಾರ್ಥಿಯಾಗಿ ಬಂದೆ. ಇಲ್ಲಿ ಬಂದು ಎಲ್ಲರ ಜೊತೆ ಬಂದೆ, ದೇವಸ್ಥಾನಕ್ಕೆ ಹೋದೆ. 83ರಲ್ಲಿ ಮದುವೆ ಆಯಿತು. 85ರಲ್ಲಿ ಒಬ್ಬನೇ ಬಂದೆ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ. ಆ ಸ್ವಾಮೀಜಿ ಪಾದದಲ್ಲೆಲ್ಲ ಆಶೀರ್ವಾದ ಮಾಡಿದ್ರು. ಎಲ್ಲ ಮಾಡಿ ಮನೆಗೆ ಹೋದೆ. ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಇಲ್ಲಿ ತುಂಬ ಚೆನ್ನಾಗಿದೆ ಬೆಟ್ಟ, ಆ ದೇವಸ್ಥಾನ. ಆವಾಗ ಈ ಪರಿಚಯ ಇರಲಿಲ್ಲ, ಸ್ವಾಮೀಜಿ ಬಗ್ಗೆ ಗೊತ್ತಿಲ್ಲ, ಇಲ್ಲಿ ಬರಲಿಲ್ಲ ನಾನು. ಹೋದೆ, ಒಂದು ದಿವಸ ಇಬ್ಬರು ಹೋಗೋಣ ಅಂದೆ. ಅದ್ರ ಬಗ್ಗೆ ಮರ್ತೇ ಬಿಟ್ಟೆ. 92ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗೋಯ್ತು ಸೈಂಟಿಫಿಕ್ ಆಫೀಸರ್ ಆಗಿ. 92ರಲ್ಲಿ ಬಂದೆ, ಪರ್ಮನೆಂಟಾಗಿ ಬಂದ್ಬಿಟ್ಟೆ. ಆಲ್ಮೋಸ್ಟ್ 17 ವರ್ಷ ಇಲ್ಲ ಇತ್ತು. ಇಲ್ಲಿಂದ 2009ರಲ್ಲಿ ಮತ್ತೆ ಡೈರೆಕ್ಟ್ ಆಗೋದು. ಅವಾಗಿಂದ ಬರ್ತಾ ಇದ್ದೀನಿ. ಸ್ವಾಮಿಗಳು ಯಾರು ಬರ್ತೀನಿ, ನಾನು ಅವ್ರಿಗೆ ಅವ್ರು ಮಾತಾಡ್ತಿದ್ದೆ. ಕೆಲವು ಸ್ವಾಮೀಜಿಗಳಿಗೆ ಅರ್ಥ ಆಗಲಿಲ್ಲ ನಾನು ಯಾರು ಅಂತ ಕರೆಕ್ಟಾಗಿ. ಮಲ್ಲಿಕಾರ್ಜುನ ಸ್ವಾಮಿ ಅರ್ಥ ಮಾಡ್ಕೊಂಡ್ರು ನನಗೆ. ಅಂದರೆ ಅವ್ರಿಗೆ ಗೊತ್ತಾಗತ್ತೆ. ಈಗ ನಾನು ಸ್ವಾಮೀಜಿ ಇಲ್ಲದೆ ಇರೋದ್ರಿಂದ ನಾನು ಏನಾದರೂ ಕತೆ ಹೇಳ್ಬೋದು, ಹರಿಕತೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಸ್ವಾಮೀಜಿ ಇದ್ದಾರೆ, ಇನ್ನೂ ಇದ್ದಾರೆ. ನಾನು ಅವಾಗ ಬಂದಲ್ಲ, ಅವತ್ತಿಂದ ಫೀಲ್ ಮಾಡ್ತಾ ಇದ್ದೀನಿ. ನಾವು ಎಲ್ಲ ಇದ್ದಾರೆ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಅದು ನನ್ನ ಅನುಭವ ಸ್ವಾಮಿಯವರು. ಎಲ್ರಿಗೂ ನಮಸ್ಕಾರ. ಲಕ್ಷ್ಮೀಜಿ, during 1997 January around 2 o'clock we came here by way of buses to meet Swami Nirmalananda ji. On the day around 2 o'clock we all of us got blessings from 1997 January around 2 o'clock. I personally got blessings from Swamiji. It is a great pleasure and very happy on that day. Before that, even though I learned yoga and other things, I can't that is I can't go in a proper spiritual way. But after met Swamiji, got blessings from him, I asked him by mind, Swamiji, you pave way for my spiritual path. From that onwards, I am very much happy inner mind. From the day once I got my blessings from Swamiji, I am going on the spiritual path till now. From 1997 onwards, I am keeping in touch with Ashrama, and from 2008 onwards, I am used to come here, and we are doing the Guru Puja and Seva to the Ashrama. I read that Swami Nirmalananda's book, Garland of Forest Flower and Flowers from the Garden, everything. And I very much astonished the language of Swami Nirmalananda's writings, and also I spoken so many important points with my friends. I discussed so many spiritual points about Swami Nirmalananda also. From 2008 onwards, my friends also accompanied with me, and they are used to come over here. So I am feeling this is Vishwashanti Niketana is my birthplace. Whenever I am used to come over here, I am very much happy. I am going to my native place. This is the great occasion for me. And also, even though I am far away from this Vishwashanti Niketana, around 250 kilometers from here, I am in Tamil Nadu. I am now residing at Erode only, and around 8 years back, I
contacted Sir Dr. Raju sir, and from that onwards I am keeping touch with him. He explained so many things about Swamiji and Vishwa Shanti Nikedana, and what are the important points discussed with them. He shared me. I am very much happy. I am thanks to Dr. Raju sir also, and I am very much happy that Yaragamballi people always they are coming here for doing seva to ashrama. So I really thanks to them also, and Swami Mallikarjuna also. He is very much we are very much happy that he is whenever we are come over here, he is helping lot of things to do seva here also. So it is a great pleasure for us